ಹಾಯ್ ವೆಲ್ಕಮ್ ಬ್ಯಾಕ್ ಕಾವ್ಯ ಕ್ಷತ್ರಿಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಇವತ್ತು ಏನಪ್ಪ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಅಂದರೆ, ಮದುವೆ ಫಂಕ್ಷನ್ಗಳಿಗೆ ಏನಾದರೂ ಫಂಕ್ಷನ್ಗಳಿಗೆ ಈಸಿಯಾಗಿ ಹಾಕ್ಕೊಳ್ಳೋವಂಥ ಹೇರ್ ಸ್ಟೈಲ್ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನನಗೆ ಯಾವ ರೀತಿ ಬರುತ್ತೋ ಆ ಥರ ನಿಮಗೆ ತೋರಿಸ್ತಾ ಇದ್ದೀನಿ. ಯೂಸ್ಫುಲ್ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಮತ್ತು ಇಲ್ಲಿ ನಿಮಗೆ ಫ್ರಂಟ್ ಪಾರ್ಟಲ್ಲಿ ನಿಮಗೆ ಯಾವ ಥರ ಬೇಕೋ ಆ ಥರ ಹೇರ್ ಸ್ಟೈಲ್ನ ಮಾಡ್ಕೊಳ್ಳಿ. ಅಂದರೆ ನಾನು ಸ್ವಲ್ಪ ಅರ್ಜೆಂಟ್ ಇತ್ತು, ಹಂಗಾಗಿ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ಫ್ರಂಟ್ ಪಾರ್ಟು. ಮತ್ತು ಈಗ ಬ್ಯಾಕ್ ಪಾರ್ಟ್ ತೋರಿಸ್ತಾ ಇದ್ದೀನಿ. ಆ ಥರ ನೋಡಿ, ಅಂದರೆ ಫುಲ್ ಹೇರ್ನ ಫುಲ್ ಕೂಮ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪನೂ ಸಿಕ್ಕಿಲ್ದೇ ಇರೋ ಥರ ಕೂಮ್ ಮಾಡ್ಕೊಳ್ಳಿ. ಕೂಮ್ ಮಾಡ್ಕೊಂಡ ಮೇಲೆ ಫುಲ್ ಹೇರ್ನ ಬಿಟ್ಟ ಮೇಲೆ ಸೈಡು ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಹೇರ್ಸ್ನ ತಗೊಂಡು ರಬ್ಬರ್ ಬರ್ತವೆ ಅಲ್ವಾ, ಆ ರಬ್ಬರಿಂದ ಅಂದರೆ ಸ್ವಲ್ಪ ಲೂಸಾಗಿ ಫಿಟ್ ಮಾಡ್ಕೋಬೇಕು. ಅದನ್ನು ರಬ್ಬರ್ನ ನೋಡ್ಕೊಳ್ಳಿ. ಹಾಗೆಯೇ ಫುಲ್ ಟೈಟಾಗಿ ಹಾಕ್ಬಿಟ್ರೆ ಅದನ್ನು ಹೇರ್ಸ್ನ ನಾವು ಲೂಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಮತ್ತೆ ನೋಡಿ ಆ ಥರ ಮಾಡ್ಕೊಳ್ಬೇಕು. ಹಂಗೆ ಫುಲ್ ಕೆಳಗಡೆವರೆಗೂ ಅದೇ ಥರ ಮಾಡ್ಕೊಳ್ತಾ ಹೋಗಬೇಕು. ಅಂದರೆ ಎರಡು ಕೂದಲು ನೋಡಿ ಆ ಥರ ಆ ಕಡೆ ಈ ಕಡೆ ಸೈಡ್ ಕೂದಲನ್ನ ಹೇರ್ಸ್ನ ತೊಗೊಂಡು, ಅಂದರೆ ಇವಳು ನನ್ನ ತಂಗಿದು ಸ್ವಲ್ಪ ಹೇರ್ ಫುಲ್ಲು ಸ್ವಲ್ಪ ಅಂದರೆ ಲೆಂತ್ ಇತ್ತು, ಹಂಗಾಗಿ ಅದು ಸಿಕ್ಕಾಗ್ತಾನೆ ಇತ್ತು. ನನಗೆ ಅದು ಬಾಚಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ವೀಡಿಯೋ ಸ್ವಲ್ಪ ಲೆಂತಿ ಆಗೈತೆ. ಏನು ತೊಂದರೆ ಇಲ್ಲ ಅಂತ ಅನ್ಕೋತೀನಿ. ನೋಡಿ ಆ ಥರ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಫಸ್ಟ್ ಟೈಮ್ಗೆ ಆ ಥರ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾವು ಟೈಮ್ ಕೊಡಲೇಬೇಕು ಅಲ್ವಾ. ಒಂದು ಫಂಕ್ಷನ್ಗಳಿಗೆ ನಾವು ಏನೇ ಮೇಕಪ್ ಆಗಲಿ ಮತ್ತು ಹೇರ್ ಸ್ಟೈಲ್ನೇ ಆಗಲಿ ಮಾಡ್ಕೋಬೇಕಾದ್ರೆ ನಾವು ಸ್ವಲ್ಪ ಅದಕ್ಕೆ ಟೈಮ್ ಕೊಡಬೇಕಾಗುತ್ತೆ. ಯಾವುದು ಅರ್ಜೆಂಟಾಗಿ ಮಾಡ್ಕೊಳಕ್ಕೆ ಹೋದರೆ ಅದು ಸರಿ ಹೋಗಲ್ಲ ಅಂತ ಅನ್ಕೋತೀನಿ. ನೋಡಿ ಮತ್ತು ಅದನ್ನು ಅಂದರೆ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು. ಏನು ಮುಂದಕ್ಕೆ ಹೇಳ್ತೀನಿ ನಿಮಗೆ ಏನು ಅಂತ. ಅದು ಹೇರ್ಸ್ನ ತೊಗೊಳ್ತೀವಲ್ವ ಆ ಕಡೆ ಈ ಕಡೆ ಸೈಡು, ಆ ಹೇರ್ಸ್ನ ತೊಗೊಂಡ್ಮೇಲೆ ಮೇಲ್ಗಡೆ ನಾವು ರಬ್ಬರ್ ಹಾಕಿರ್ತೀವಲ್ವ, ಆ ರಬ್ಬರ್ ಹಾಕಿರೋ ಕೂದಲನ್ನು ಕೆಳಗಡೆ ಬಿಡಬೇಕು ನಾವು. ನೋಡಿ ತೋರಿಸ್ತೀನಿ ನಿಮಗೆ. ಅವಳನ್ನ ಟೆರಸ್ ಮೇಲೆ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಕೆಳಗಡೆ ಇದ್ದರೆ ಸುಮ್ಮನೆ ಪದೇ ಕೂಗ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ಟೆರಸ್ ಮೇಲೆ ಕರ್ಕೊಂಡು ಹೋಗಿದ್ದೆ. ನೋಡಿ ಆ ಥರ ಹೇರ್ಸ್ನ ತೊಗೊಂಡು ಕೆಳಗಡೆಗೆ ಬಿಡಬೇಕು ನಾವು. ಅದನ್ನು ನೋಡಿ ಕೆಳಗಡೆ ತೊಗೋಬೇಕು ಹೇರ್ಸ್ನ ನಾವು. ಆ ಥರ ಅಂದರೆ ಈಸಿಯಾಗಿ ಮಾಡ್ಕೋಬೋದು, ಟೆನ್ಷನ್ ಇರಬಾರ್ದು. ಮಾಡ್ತೀವಿ, ಹೇರ್ ಸ್ಟೈಲ್ ಮಾಡ್ತೀವಿ, ಏನಾದರೂ ಒಂದು ಕಾನ್ಫಿಡೆಂಟ್ ಇರಬೇಕು. ಆ ಕಾನ್ಫಿಡೆಂಟ್ ಇದ್ದರೆ ನಾವು ಯಾವುದೇ ಆಗಲಿ ಸಕ್ಸಸ್ ತೊಗೋಬೋದು. ಅವಳದು ತುಂಬ ಸಿಕ್ಕಾಗ್ತಿತ್ತು, ಅವಳದು ಹೇರು. ಅದೇ ಟೈಮ್ ಹಿಡಿತಿತ್ತು ನನಗೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ನಾನೊಂದು ಮದುವೆ ಫಂಕ್ಷನಲ್ಲಿ ನಾನೇ ಮಾಡ್ಕೊಂಡಿದ್ದಂಥ ಹೇರ್ ಸ್ಟೈಲ್, ಅದು ಬನ್ ಹಾಕಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೆ. ಅದು ಎಲ್ಲರೂ ತುಂಬ ಇಷ್ಟಪಟ್ಟಿದ್ರು. ಮದುವೆಯಲ್ಲಿ ಆ ಥರ ಹಾಕ್ಕೊಂಡಿದ್ದೆ, ಅದನ್ನು ಎಲ್ಲರೂ ಇಷ್ಟಪಟ್ಟಿದ್ರು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದನ್ನ ನಾವೇ ಹೇಗೆ ಅದನ್ನ ಹೇರ್ ಸ್ಟೈಲ್ ಮಾಡ್ಕೋಬೋದು ಯಾರ್ದು ಹೆಲ್ಪ್ ಇಲ್ದಲೇ ಅಂತ ನಿಮಗೆ ಅದನ್ನು ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋ ಕೂಡ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಅವಳದು ನಿಜ ತುಂಬ ಸಿಕ್ಕಾಗ್ತಿತ್ತು, ಹಂಗಾಗಿ ಸ್ವಲ್ಪ ವಿಡಿಯೋ
ಹಾಗೆ ಹಿಂಗೆ ಆಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಲಾಸ್ಟ್ ವಿಡಿಯೋ 2 ವಿಡಿಯೋ ನನ್ನ ತಂಗಿನೇ ಮಾಡಿರೋ ವೀಡಿಯೋಸ್ ಅವು. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ನನ್ನ ತಂಗಿನೇ ವೀಡಿಯೋಸ್ನ ಮಾಡಿದ್ಲು. ಆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೆ. ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಆ ವಿಡಿಯೋ? ನನಗೆ ಏನು ಗೊತ್ತಾ, ನನಗೆ ಒಬ್ಬೊಬ್ಬರು ಸಬ್ಸ್ಕ್ರೈಬರ್ಸ್ ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಆಗ್ತಿರ್ತಾರೆ ನನಗೆ. ಅಂದರೆ ನನಗೆ ಅಂತಲ್ಲ, ಯಾರೇ ಆದರೂ ಸ್ಟಾರ್ಟಿಂಗಲ್ಲಿ ಚಾನಲ್ನ ಕ್ರಿಯೇಟ್ ಮಾಡಿ ಓಪನ್ ಮಾಡಿದಾಗ ಎಲ್ರಿಗೂ ಒಬ್ಬೊಬ್ಬರು ಕೂಡ ಸಬ್ಸ್ಕ್ರೈಬರ್ಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಅದೇ ಥರ ನನಗೂ ಕೂಡ. ಅದಕ್ಕೆ ವಿಡಿಯೋ ಸುಮ್ಮನೆ ಹಾಗೆ ವಿಡಿಯೋ ನೋಡ್ತಾ ಇರೋರು ಯಾರೆಲ್ಲ ಹಾಗೆ ವಿಡಿಯೋ ನೋಡ್ತಾ ಇರ್ತೀರ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ತಪ್ಪಿದರೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೇ ಹೇಳೋಕ್ಕಾಗೋದು, ಇನ್ನೇನು ಹೇಳೋಕ್ಕಾಗಲ್ಲ ಅಂತ ಅನ್ಕೋತೀನಿ. ಇದಕ್ಕೆಲ್ಲ ಟೈಮ್ ತಗೊಳುತ್ತೆ. ನಾವು ತಾಳ್ಮೆಯಿಂದ ಮಾಡಬೇಕಷ್ಟೆ, ತಾಳ್ಮೆಯಿಂದ ನಾವಿರಬೇಕು. ಫುಲ್ ಎಂಡ್ವರ್ಗು, ಅಂದರೆ ಹೇರ್ ಫುಲ್ ಎಂಡ್ವರ್ಗು ಅದೇ ಥರ ರಬ್ಬರ್ ಹಾಕ್ಕೊಂಡು ಬರ್ತಾ ಇರಬೇಕು. ಫುಲ್ ಎಂಡ್ವರ್ಗು ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ನೀವು. ಅವಳ ಕೂದಲು ನಿಜವಾಗ್ಲೂ ತುಂಬ ಲೆಂತಿ ಇತ್ತು, ಚೆನ್ನಾಗಿದೆ ಅವಳದು ಹೇರ್ಸು. ಯಾವುದೇ ಹೇರ್ ಸ್ಟೈಲ್ ಮಾಡಬೇಕಾದ್ರೂ ಚೆನ್ನಾಗಿ ಮಾಡ್ಬೋದು. ಬಟ್ ಏನು ಅಂದರೆ ಅದು ಅವಳದು ಕೂದಲು ಸ್ವಲ್ಪ ಸಿಕ್ಕಾಗುತ್ತೆ, ಸಾಫ್ಟ್ ಇಲ್ಲ, ಅಂದರೆ ಸ್ಮೂತ್ ಇಲ್ಲ ಅವಳದು ಹೇರು. ಸ್ವಲ್ಪ ಒರಟು ಅನ್ನೋ ಥರ ರಫ್ ಆಗಿದೆ. ಅದಕ್ಕೋಸ್ಕರ ಅದು ಪದೇ ಪದೇ ಸಿಕ್ಕಾಗ್ತಾನೇ ಇರುತ್ತೆ. ಆಮೇಲೆ ಮತ್ತೆ ನಾನಿಲ್ಲಿ ಯಾವುದೇ ಥರ ಹೇರ್ ಸ್ಪ್ರೇ ಎಲ್ಲ ಬರುತ್ತಲ್ಲ, ಆ ಥರ ಯಾವುದೂ ಯೂಸ್ ಮಾಡಿಲ್ಲ ನೋಡಿ. ಆ ಥರ ಫುಲ್ ತುದಿವರೆಗೂ ರಬ್ಬರಿಂದ ನಾನು ಅದನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅದು ನಾವು ರಬ್ಬರ್ ಹಾಕಿರ್ತೀವಿ ಅಲ್ವಾ, ಅದನ್ನು ಸ್ವಲ್ಪ ಕೈಯಿಂದ ಹಿಂಗೆ, ಅಂದರೆ ಸ್ವಲ್ಪ ನಾವು ಲೂಸ್ ಮಾಡ್ಕೊತಾ ಹೋಗಬೇಕು. ಅದನ್ನು ಏರ್ಸ್ನ ಲೂಸ್ ಮಾಡ್ಕೊತಾ ಹೋಗ್ಬೇಕು, ಹಿಂಗೆ ಎಳೆದು 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 ಬಿಡ್ತಾ ಹೋಗಬೇಕು ನಾವು. ಆವಾಗ ಅದು ಇನ್ನೂ ಫುಲ್ಲು, ಅಂದರೆ ಅದು ಫುಲ್ಲು ಅಂದರೆ ಇನ್ನೂ ಸ್ವಲ್ಪ ಅಗಲ ಬರುತ್ತೆ ಜಡೆ, ಅದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಹೇಳಿ ಹಂಗೆ ಮಾಡಿ ವಿಡಿಯೋ ಮಾಡ್ಕೊಂಡೆ ಹಂಗೆ ನೋಡಿ. ಅದು ಫುಲ್ ಒಂದು ನಮ್ಮ ಕೈ ಅಗಲ ಇರುತ್ತಲ್ವ, ಮುಂಗೈ ಅಗಲ ಇರುತ್ತಲ್ವ, ಅಷ್ಟು ಅಗಲ, ಅದಕ್ಕಿಂತ ಅಗಲ ಕೂಡ ಬರುತ್ತೆ ಅದು ಜಡೆ ಫುಲ್ ಆದಮೇಲೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ಯಾವುದಾದ್ರೂ ಫಂಕ್ಷನ್ಗಳಿಗೆ ಸ್ಯಾರಿ ವೇರ್ ಮಾಡಿದಾಗ ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನೊಂದ್ಸಲ ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ಅವಳನ್ನ ಕೂರಿಸ್ಕೊಂಡು ಟ್ರೈ ಮಾಡ್ತಾಯಿದ್ದೆ ನೋಡಿ. ಅದು ನಿಜವಾಗ್ಲೂ ತುಂಬ ಈಸಿ ಇದು, ನಾವು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ಅದು ಆ ಜಡೆಗೆ ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಹೇಳಿಬಿಟ್ಟು, ಅದು ಮಾಮೂಲಿ ಆರ್ಟಿಫಿಷಿಯಲ್ದು ಸಿಗುತ್ತೆ ಸ್ಟೋರ್ಗಳಿಗೆಲ್ಲ ಸಿಕ್ಕೇ ಸಿಗುತ್ತೆ. ಅದನ್ನು ನನ್ನ ಹತ್ರ ಇತ್ತು ಅದು, ಹಂಗಾಗಿ ಅದನ್ನು ಅವಳಿಗೆ ಹಾಕಿ ಸೆಟ್ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡಿರೋದು, ಸ್ವಲ್ಪ ಆಚೆ ಈಚೆ ಹೋದ್ರೂ ಅಡ್ಜಸ್ಟ್ ಮಾಡ್ಕೋದು. ಮತ್ತು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಸರಿ ಹೋಗುತ್ತೆ ಅಲ್ವಾ. ಮತ್ತು ಸಿಂಗಲ್ಲು ಫ್ಲವರ್ಸ್ ಸಿಗುತ್ತೆ, ಅದು ಕೂಡ ಸಿಗುತ್ತೆ. ಅದನ್ನು ಕೂಡ ನಾನು ಅವಳಿಗೆ ಜಡೆಗೆ ಹಾಕ್ತಾಯಿದ್ದೆ. ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಬಂತು ಅಂತ ಅನ್ನಿಸ್ತು. ಫಸ್ಟ್ ಟೈಮ್ ಆದರೂ ಪರವಾಗಿಲ್ಲ, ಒಂದು ರೇಂಜಿಗೆ ಅಂತ ಅನ್ನಿಸ್ತು. ನಿಮಗೂ ತೋರಿಸ್ತೀನಿ ಲಾಸ್ಟಲ್ಲಿ ಹೆಂಗೆ ಬಂದಿದೆ ಅಂತ ನೋಡಿ. ಫಸ್ಟ್ ಟೈಮ್ ಆದರೂ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ನಿಸ್ತು. ನೀವು ಒಂದು ಸಲ ಟ್ರೈ ಮಾಡಿ, ಯಾಕೆ ಟ್ರೈ ಮಾಡಬಾರ್ದು?
ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರು ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತಾ? ಹೇಗಿದೆ ನನ್ನ ಫಸ್ಟ್ ಟೈಮ್ ಹೇರ್ ಸ್ಟೈಲ್? ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್. ಬಾಯ್.